ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಕಾಂತಲಕ್ಷ್ಮಿಗೆ ಸತ್ಯ ಗೊತ್ತಾಗಿ, ಅಲ್ಲ ಎಂತ ಕೆಲಸ ಮಾಡಿದ್ಯಾ, ಹೋಗಿ ಹೋಗಿ ಇಂಥ ಕೆಲಸ ಮಾಡೋದಕ್ಕೆ ಅದ್ ಹೇಗಾದ್ರೂ ಮನ್ಸು ಬಂತು ನಿನಗೆ, ನಮ್ಮೆಲ್ಲರಿಗೂ ಮೋಸ ಮಾಡ್ಬಿಟ್ಟಲ್ಲ, ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ವಿ ಅಂತ ಕಾಂತಲಕ್ಷ್ಮಿ ಮೋನಿಕಾಗ್ ಹೇಳ್ತಾರೆ. ಆಗ ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಇದರಲ್ಲಿ ಮೋನಿಕಾ ಅಕ್ಕನ್ ತಪ್ಪು ಮಾತ್ರ ಇದೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದರಲ್ಲಿ ಅನಿಕೇತ್ ಕೂಡ ತಪ್ಪಿದೆ. ಹಾಗೆ ಇದನ್ನೆಲ್ಲ ಸಾಕ್ಷಿ ಸಮೇತ ಮನೆಯವ್ರ ಮುಂದೆ ಬೈಲ್ ಮಾಡಿದೆ. ಈಗ ಏನ್ ಮಾಡ್ಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ ಅಂತ ಅವ್ರಿಗೆ ಹೇಳಿದ ತಕ್ಷಣ, ಅಮ್ಮ ನೀನೇನ್ ಯೋಚನೆ ಮಾಡ್ಬೇಡ, ಅನಿಕೇತ್ ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಹೋಗೋದಿಲ್ಲ, ಅವ್ರು ನನ್ನ ಮದ್ವೆ ಹಾಗೆ ಆಗ್ತಾರೆ, ಹಾಗೆ ಆದಷ್ಟು ಬೇಗ ನಮ್ ಮದ್ವೆ ಆಗತ್ತೆ, ನೋಡ್ತಾ ಇರಿ ಅಂತ ಮೋನಿಕಾ ಹೇಳಿದಾಗ, ಈ ತರ ಹೇಳಕ್ ಏನು ಅನ್ನಿಸ್ತಾ ಇಲ್ವಾ, ಅಲ್ಲ ಇಷ್ಟೆಲ್ಲ ಆದ್ಮೇಲೂ ಕೂಡ ಅನಿಕೇತ್ ನಿಶ್ಚಿತಾರ್ಥ ಆಗಕ್ ಹೋಗಿದ್ರು ಅಂತ ಗೊತ್ತಿದ್ರು ಕೂಡ ಈ ತರ ಹೇಳ್ತಿದ್ಯಲ್ಲ, ಯಾವ ನಂಬಿಕೆಯಿಂದ ಹೇಳ್ತಿದ್ಯಾ ಅಂತ ಕಾಂತಲಕ್ಷ್ಮಿ ಕೋಪ ಮಾಡ್ಕೋತಾರೆ. ನಮ್ಮ ಮನೆಯವರು ನೀನು ಅಂತ ಹೇಳ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಎಲ್ಲ ಸರಿ ಹೋಯ್ತು, ಗೌರಿ ಜೀವನ ಸಂಸಾರ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ, ಆದ್ರೆ ನೀನ್ ಈ ತರ ಮಾಡಿರೋದ್ರಿಂದ ಆ ಮನೇಲಿ ಗೌರಿಗೆ ಏನ್ ಹೇಳ್ತಾರೋ ಅಂತ ಅನ್ನಿಸ್ತಿದೆ. ದುಡ್ಡುಗೋಸ್ಕರನೇ ಇಷ್ಟೆಲ್ಲ ಮಾಡಿದೀರಾ, ಮನೆಯವರೆಲ್ಲ ನಾಟಕ ಆಡ್ತಿದ್ದೀರಾ ಅಂತ ಹೇಳ್ತಿದ್ರು, ಈಗ ಅದೇ ನಿಜ ಅಂತ ಅನ್ಕೋತಾರೆ, ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಂತ. ಆಗ ಗೌರಿ ಅವ್ರ ತಂದೆ ಹೇಳಿದ ತಕ್ಷಣನೇ, ಅಪ್ಪ ಹಾಗೆಲ್ಲ ಏನು ಆಗಲ್ಲ, ನಾನು ಮನೆಯವ್ರ ಹತ್ರ ವಿವೇಕ್ ಅವ್ರ ಹತ್ರ ಎಲ್ಲ ಸತ್ಯನೂ ಹೇಳಿದ್ದೀನಿ, ಅನಿಕೇತ್ ಅವರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೂ ಅರ್ಥ ಆಗಿದೆ, ಹಾಗೆ ನಿಶ್ಚಿತಾರ್ಥನೂ ಆಗಿಲ್ಲ, ನೀವೇನ್ ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ, ಆ ಮನೆಯವರೆಲ್ಲರೂ ಏನಾದ್ರು ಒಂದ್ ನಿರ್ಧಾರ ಮಾಡೇ ಮಾಡ್ತಾರೆ, ವಿವೇಕ್ ಅವ್ರ ಅಜ್ಜಿ ತಾತನ ಮೇಲೆ ನನ್ ನಂಬಿಕೆ ಇದೆ, ಮೋನಿಕಾ ಅಕ್ಕನ್ ಜೀವನ ಸರಿ ಹೋಗುತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ ಅಂತ ಗೌರಿ ಹೇಳ್ತಾರೆ. ಹಾಗೆ ಮೋನಿಕಾ ಮೇಲೆ ಕೈ ಮಾಡಕ್ಕೆ ಅಂತ ಕಾಂತಲಕ್ಷ್ಮಿ ಹೋದಾಗ ಗೌರಿ ಹೋಗಿ ತಡಿತಾರೆ. ಅಮ್ಮ ನಿಮ್ಗೆ ಎಷ್ಟು ಕೋಪ ಬಂದಿದೆ ಅಂತ ಗೊತ್ತು, ಆದ್ರೆ ಏನ್ ಮಾಡೋದು, ಎಲ್ಲದನ್ನು ಮರ್ತು ನಾವೀಗ ಸಮಾಧಾನದಿಂದ ಯೋಚನೆ ಮಾಡ್ಬೇಕು ಅಂತ ಗೌರಿ ಮಾತಾಡ್ತಿರ್ತಾರೆ. ಚಂಚಲ ಅನಿಕೇತ್ಗೆ ಹೊಡಿತಾರೆ, ಏನ್ ಮಾಡ್ಬಿಟ್ಟೆ ನೀನು, ಎಂತ ಕೆಲಸ ಮಾಡ್ಬಿಟ್ಟೆ, ಅಲ್ಲ ಹೋಗಿ ಹೋಗಿ ಮೋನಿಕಾನ ಪ್ರೀತಿಸಿದ್ಯಲ್ಲ, ಅಷ್ಟಕ್ಕೂ ಎಂತ ಒಳ್ಳೆ ದೊಡ್ಡ ಮನೆ ಸಂಬಂಧ ನಮ್ಮಿಂದ ದೂರ ಆಯ್ತು, ಇಷ್ಟೆಲ್ಲ ಆಗದಕ್ಕೆ ಕಾರಣನೇ ನೀನು, ಎಲ್ಲದಕ್ಕಿಂತ ಸರಿತಾ ವಿವೇಕ್ ಅವ್ರಿಗಿಂತನೂ ನಾವು ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೆ, ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ, ಅದೆಲ್ಲ ಬೀದಿ ಪಾಲಾಗೋಯ್ತು, ಇನ್ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಕೂಡ ಅದು ನಿಜ ಆಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಚಂಚಲ ಹೇಳಿದಾಗ, ಅಮ್ಮ ನಾನು ಏನ್ ಮಾಡ್ಲಿ, ಇಷ್ಟೆಲ್ಲ ಆಗತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ, ಇದ್ದಕ್ಕಿದ್ದಾಗೆ ಗೌರಿ ಮತ್ತೆ ಮೋನಿಕಾ ಬಂದು ಇಷ್ಟೆಲ್ಲ ಸತ್ಯ ಹೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಅನಿಕೇತ್ ಹೇಳಿದಾಗ, ನೋಡು ಅವ್ರು ಇಷ್ಟೆಲ್ಲ ನಾಟಕ ಆಡ್ತಿರೋದು ನಮ್ಮನೆ ಸೊಸೆಯಾಗಿ ಬರ್ಬೇಕು ಅಂತಾನೆ, ಆದ್ರೆ ಯಾವ್ದೇ ಕಾರಣಕ್ಕೂ ಅದು ಆಗ್ಬಾರ್ದು, ಅದೇನ್ ಬೇಕಾದ್ರೂ ಆಗ್ಲಿ, ನೀನ್ ಆದಷ್ಟು ಬೇಗ ಹೋಗಿ ಆ ಮನೆಯವ್ರ ಹತ್ರ ಮೋನಿಕಾ ಹತ್ರ ಮಾತಾಡು, ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮದ್ವೆ ಅದು ಇದು ಅಂತ ಆ ಮನೆಯವರು ಯಾವ್ದೇ ಕಾರಣಕ್ಕೂ ಹೇಳ್ಬಾರ್ದು ಅಂತ ಚಂಚಲ ಹೇಳಿದಾಗ, ಸರಿ ಅಮ್ಮ ಆಯ್ತು, ನಾನು ಆದಷ್ಟು ಬೇಗ ಹೋಗಿ ಮಾತಾಡ್ತೀನಿ ಆ ಮನೆಯವ್ರ ಹತ್ರ, ಆದ್ರೆ ಯಾವ್ದೇ ಕಾರಣಕ್ಕೂ ಇಷ್ಟೆಲ್ಲ ಅವಮಾನ ಆಗಿ ಇಷ್ಟೆಲ್ಲ ಸತ್ಯ ಗೊತ್ತಾಗತ್ತಾರ ಮಾಡಿರೋ ಗೌರಿ ವಿವೇಕ್ ಯಾವ್ದೇ ಕಾರಣಕ್ಕೂ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ, ಹಾಗೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಕ್ಷಮಿಸೋದು ಇಲ್ಲ ಅಂತ ಕೋಪ ಮಾಡ್ಕೊಂಡು ಅವ್ರು ಒಂದಾಗಲ್ಲ ಅಂತ ಅನಿಕೇತ್ ಹೇಳ್ತಾರೆ. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಮನೆಯವರೆಲ್ಲ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಹೋಗಿ ಮೋನಿಕಾ ಮತ್ತೆ ಮನೆಯವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಸಿ ಹಾಗೇನೆ ಎಲ್ಲದನ್ನು ಸರಿ ಮಾಡು ಅಂತ ಅನಿಕೇತ್ ಹತ್ರ ಚಂಚಲ ಹೇಳ್ತಾರೆ. ನೋಡು ನೀನ್ ಯಾವ್ದೇ ಕಾರಣಕ್ಕೂ ನಿನ್ ನಿರ್ಧಾರನ ಬದಲಾಯಿಸ್ಬೇಡ, ಯಾಕಂದ್ರೆ ತಾಯಿ ಆಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲದನ್ನು ಮರೆತು ನಿನ್ ನಿರ್ಧಾರನ ಬದಲಾಯಿಸಿ ಒಪ್ಕೋಬೇಡ ಅಂತ ಅನಿಕೇತ್ ಹತ್ರ ಹೇಳಿದಾಗ ಚಂಚಲ, ಸರಿ ಅಮ್ಮ ಆಯ್ತು, ನೀವೇನ್ ಯೋಚನೆ ಮಾಡ್ಬೇಡಿ, ನೀವ್ ಆರಾಮಾಗಿರಿ, ನಾನ್ ಎಲ್ಲದನ್ನು ಸರಿ ಮಾಡ್ತೀನಿ ಆದಷ್ಟು ಬೇಗ ಅಂತ. ಆಗ ಅನಿಕೇತ್ ಹೇಳ್ತಾರೆ, ಏನ್ ಮಾಡೋದು ಈಗ ಅಂತ ಕಾಂತಲಕ್ಷ್ಮಿ ಮನೆಯವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ, ನೀವೆಲ್ಲರೂ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ನೋಡಿ ನಾನು ಹೇಳದ್ನಲ್ಲ ಅನಿಕೇತ್ ಮತ್ತೆ ನನ್ ಮದ್ವೆ ಆಗತ್ತೆ ಅಂತ, ಆ ಮನೆಯವರು ಎಲ್ಲ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ನನ್ನ ಮತ್ತೆ ಅನಿಕೇತ್ ಮದ್ವೆ ಮಾಡಿಸ್ತಾರೆ, ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ, ಆರಾಮಾಗಿರಿ, ಅನಿಕೇತ್ ಮೇಲೆ ನನ್ ನಂಬಿಕೆ ಇದೆ ಅಂತ ಮೋನಿಕಾ ಹೇಳಿದಾಗ, ಹೌದಾ ತುಂಬಾ ನಂಬಿಕೆ ಇದ್ಯಾ, ಅದಕ್ಕೆ ಅಲ್ವಾ ನಿಶ್ಚಿತಾರ್ಥ ಆಗ್ಬೇಕು ಅಂತ ಹೋಗಿದ್ದಿದ್ದು, ನೀನು ಅದನ್ನ ಎಲ್ಲದನ್ನು ನೋಡ್ದಲ್ಲ ಅಂತ ಮೋನಿಕಾ ಹೇಳಿದಾಗ, ಇಷ್ಟ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗಲ್ಲ, ಇನ್ನು ಅವ್ರನ್ನ ನಂಬ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತ ಚಿನ್ಮಯಿ ಮತ್ತೆ ಗೌರಿ ಹೇಳ್ತಾರೆ ಮೋನಿಕಾ ಹತ್ರ. ಅಷ್ಟರಲ್ಲಿ ವಿವೇಕ್ ಅವ್ರ ಅಜ್ಜಿ ತಾತ ಎಲ್ಲರೂ ಕೂಡ ಗೌರಿ ಮನೆಗೆ ಬರ್ತಾರೆ. ಅದನ್ನ ನೋಡಿದ ತಕ್ಷಣ ಅಳಿಯಂದ್ರು ಮತ್ತೆ ಅಜ್ಜಿ ತಾತ ಎಲ್ಲರೂ ಬರ್ತಿದ್ದಾರೆ, ಗೌರಿ ಅವರು ಮೊದಲನೇ ಸರಿ ಬರ್ತಿದ್ದಾರೆ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಆಗ ಗೌರಿ ಅವ್ರ ತಂದೆ ಹೋಗಿ, ನೀವು ಮೊದಲನೇ ಸರಿ ಮನೆಗೆ ಬರ್ತಿದ್ದೀರಾ, ಆದ್ರೆ ಖುಷಿಯಾಗಿ ಒಳಗ್ ಬನ್ನಿ ಅಂತ ಹೇಳೋಕ್ಕೂ ನನಗಾಗ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಏನ್ ಮಾಡೋದು ಇಂಥ ಪರಿಸ್ಥಿತಿಲಿ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತ ಗೌರಿ ಅವ್ರ ತಂದೆ ಹೇಳಿದ ತಕ್ಷಣನೇ, ನೀವ್ ಯಾವ ಪರಿಸ್ಥಿತಿಲಿ ಇದ್ದೀರೋ ಅದೇ ತರ ಪರಿಸ್ಥಿತಿಲೂ ನಾವು ಇದೀವಿ, ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಅಂತಾನೆ ಏನಾದ್ರು ನಿರ್ಧಾರ ಮಾಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದಿದೀವಿ ಅಂತ. ಆಗ ವಿವೇಕ್ ಅವ್ರ ಅಜ್ಜಿ ತಾತ ಹೇಳ್ತಾರೆ, ನಮ್ ಮನೆಯವರಿಂದಾಗಿ ನಮ್ಮಿಂದಾಗಿ ಮತ್ತೆ ಸಮಸ್ಯೆ ಆಗಿದೆ, ತಪ್ಪಾಗಿದೆ, ಇದರಿಂದಾಗಿ ನಿಮ್ಗೆ ಎಷ್ಟೆಲ್ಲ ಅವಮಾನ ಆಗಿದೆ ಅಂತ ಗೊತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಆಗ ಕಾಂತಲಕ್ಷ್ಮಿ ಮತ್ತೆ
ಗೌರಿ ಅವ್ರ ತಂದೆ ಹೇಳಿದಾಗ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ, ಅಲ್ಲ ಇವ್ರು ಮಾಡಿರೋ ಅಂತ ತಪ್ಪಿಗೆ ನೀವೇನ್ ಮಾಡಕ್ಕಾಗತ್ತೆ ಅಂತ ವಿವೇಕ್ ಅವ್ರ ಅಜ್ಜಿ ತಾತ ಹೇಳ್ತಾರೆ. ಈಗ ಮೋನಿಕಾ ಮಾತ್ರ ತಪ್ಪು ಮಾಡಿರೋದು ಅಂತ ನಾವ್ ಹೇಳಲ್ಲ, ಯಾಕಂದ್ರೆ ಇದ್ರಲ್ಲಿ ಅನಿಕೇತ್ ಕೂಡ ತಪ್ಪು ಮಾಡಿದ್ದಾರೆ, ಹಾಗೆ ಇಬ್ರಿಂದನೂ ತಪ್ಪಾಗಿದೆ. ಈಗ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿ ಇಬ್ರು ಮನೆಯವರು ಕೂಡ ನಿರ್ಧಾರ ಮಾಡ್ಬೇಕು ಅಂತ ಆಗ ಅಜ್ಜಿ ಹೇಳಿದ ತಕ್ಷಣನೇ, ಅಜ್ಜಿ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಏನ್ ನಿರ್ಧಾರ ಮಾಡ್ಬೇಕು ಅಂತ ಬಂದಿದ್ದೀರಾ ನನ್ಗಂತೂ ಗೊತ್ತಿಲ್ಲ. ಈಗ ನೀವೇನ್ ಅನ್ಕೊಂಡಿದ್ದೀರಾ, ಏನೇ ಆದ್ರೂ ಕೂಡ ಮೋನಿಕಾ ಅಕ್ಕ ಆ ಮನೆ ಸೊಸೆಯಾಗಿ ಅನಿಕೇತ್ ಹೆಂಡತಿ ಆಗಿ ಬರೋದು ನಿಜವಾಗ್ಲೂ ನನ್ಗೆ ಒಪ್ಕೊಳಕ್ ಆಗ್ತಿಲ್ಲ. ಆದ್ರೆ ಏನ್ ಮಾಡೋದು, ಈಗ ಮೋನಿಕಾ ಅಕ್ಕನ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಿದೆ, ಬೇರೆ ದಾರಿ ಇಲ್ಲ, ಮದ್ವೆ ಆಗ್ಲೇಬೇಕಲ್ಲ, ಅದಕ್ಕೋಸ್ಕರ ಆದ್ರೂ ಇದಕ್ಕೆಲ್ಲ ನಾವು ಒಪ್ಕೋಬೇಕು ಅಂತ ಗೌರಿ ಹೇಳಿದ ತಕ್ಷಣ, ಹೌದು ಗೌರಿ ಅದಕ್ಕೆ ಅಂತಾನೆ ನಾವು ಮಾತಾಡ್ಬೇಕು ಅಂತ ಬಂದಿರೋದು. ಮೋನಿಕಾ ಹತ್ರ ಬಂದು ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ, ಈಗ ಅರ್ಥ ಆಯ್ತಾ ನಿನ್ಗೆ, ಮನೆ ಬಿಟ್ಟು ಹೋಗೋದ್ರಿಂದ, ಮದ್ವೆ ಮನೆ ಬಿಟ್ಟು ಹೋಗೋದ್ರಿಂದ ಏನೆಲ್ಲ ಆಗತ್ತೆ ಅಂತ ಅರ್ಥ ಆಯ್ತಾ, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ ನಿನ್ಗೆ, ಈಗ್ಲಾದ್ರೂ ಅರ್ಥ ಮಾಡ್ಕೋ, ಇನ್ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಈ ತರ ತಪ್ಪು ಮಾಡ್ಬೇಡ ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಇಂಥ ಸಮಯದಲ್ಲಿ ಏನೇ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ ನಿರ್ಧಾರ ಮಾಡ್ಬೇಕು ಅಂತ ಮೋನಿಕಾ ಹತ್ರ ಹೇಳಿದ ತಕ್ಷಣ, ಸರಿ ಆಯ್ತು ಅಜ್ಜಿ ಅಂತ ಆಗ ಆಶೀರ್ವಾದ ತಗೋತಾರೆ ಮೋನಿಕಾ. ಕಾಂತಲಕ್ಷ್ಮಿ ಮತ್ತೆ ಮನೆಯವರೆಲ್ಲರಿಗೂ ವಿವೇಕ್ ಅವ್ರ ಅಜ್ಜಿ ತಾತನ್ ಮಾತು ಕೇಳಿ ತುಂಬಾ ಖುಷಿ ಆಗುತ್ತೆ. ಹಾಗೆ ವಿವೇಕ್ ಮತ್ತೆ ಮನೆಯವರೆಲ್ಲ ವಾಪಸ್ ಬಂದಿದ ತಕ್ಷಣ ಆಗ ನೀವ್ಯಾಕೆ ಅವ್ರ ಮನೆಗೆ ಹೋಗಿದ್ರಿ, ಅಷ್ಟಕ್ಕೂ ಅಲ್ಲಿಗೆ ಹೋಗಿ ಮಾತಾಡೋಂಥದ್ದು ಏನಿತ್ತು ಅಂತ ಚಂಚಲ ಹೇಳಿದಾಗ, ಮಾಡಿರೋ ಅಂತ ತಪ್ಪು ಗೊತ್ತಿದ್ರು ಈ ತರ ಮಾತಾಡ್ತಿದ್ಯಲ್ಲ ಚಂಚಲ, ನೀನ್ ಈಗ್ಲೂ ಕೂಡ ಬದಲಾಗಿಲ್ವಾ, ಅಲ್ಲ ಅನಿಕೇತ್ ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ನೀನು ಅನಿಕೇತ್ ಪರವಾಗಿ ಮಾತಾಡ್ತಿದ್ಯಲ್ಲ ಅಂತ ಸರಿತಾ ಹೇಳಿದಾಗ, ಹೌದು ಅಲ್ಲ ಯಾರು ಮಾಡ್ದಾರ ತಪ್ಪು ನಮ್ಮ ಅನಿಕೇತ್ ಏನ್ ಮಾಡಿಲ್ವಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ, ನಾವು ಗೊತ್ತಿಲ್ಲದ ತಪ್ಪಾಗಿದೆ, ಈಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳಕ್ಕಾಗತ್ತಾ, ಅದನ್ನೆಲ್ಲ ಮರೆತು ನಾವು ಮುಂದಕ್ಕೆ ಹೋಗ್ಬೇಕು, ಅದನ್ನ ಬಿಟ್ಟು ಈಗ ನಾವೇನ್ ಮಾಡಕ್ಕಾಗತ್ತೆ, ಈಗ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಅಂತ ಚಂಚಲ ಹೇಳಿದಾಗ, ಏನ್ ಚಂಚಲ ನೀನು ಈ ತರ ಯೋಚನೆ ಮಾಡ್ತಿದ್ಯಲ್ಲ, ಅಲ್ಲ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ತಿದ್ರೆ ನೀನು ಎಲ್ಲದನ್ನು ಮರೆತು ಖುಷಿಯಾಗಿರೋಣ ಅಂತ ಹೇಳ್ತಿದ್ಯಲ್ಲ, ಏನು ಕ್ಷಮಿಸುವಂತ ತಪ್ಪ ಇದೆಲ್ಲ ಅಂತ ಸರಿತಾ ಹೇಳ್ತಾರೆ. ಹೌದು ಚಂಚಲ ನೀನ್ ಮಾತಾಡ್ತಾ ಇರೋದು ನಾವಂತೂ ಒಪ್ಕೊಳಕ್ ಸಾಧ್ಯನೇ ಇಲ್ಲ ಅಂತ, ಇದ್ರ ಬಗ್ಗೆ ಏನಾದ್ರೂ ನಿರ್ಧಾರ ಮಾಡ್ಬೇಕು, ಆಗಿರೋ ತಪ್ಪನ್ನ ಸರಿ ಮಾಡ್ಬೇಕು ಅಂತ ವಿವೇಕ್ ಅವ್ರ ಅಜ್ಜಿ ತಾತ ಹೇಳಿದಾಗ, ಏನ್ ಸರಿ ಮಾಡ್ತೀರಾ, ಹೇಗ್ ಸರಿ ಮಾಡಕ್ಕಾಗತ್ತೆ ಅಂತ ಆಗ ಚಂಚಲ ಹೇಳಿದಾಗ, ಬೇರೆ ದಾರಿ ಇಲ್ಲ, ಮದ್ವೆ ಮಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಇದೇ ನಮ್ ನಿರ್ಧಾರ ಅಂತ ಅಜ್ಜಿ ಹೇಳಿದ ತಕ್ಷಣನೇ, ಮದ್ವೆನಾ, ಯಾರಿಗ್ ಮದ್ವೆ ಅಂತ ಚಂಚಲ ಕೇಳ್ತಾರೆ. ಇನ್ಯಾರಿಗೆ, ನಿಕೇತ್ ಮತ್ತೆ ಮೋನಿಕಂಗೆ ಮದ್ವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದೀವಿ, ಇದೇ ಸರಿಯಾಗಿರೋ ನಿರ್ಧಾರ, ಒಂದ್ ನಿರ್ಧಾರದಿಂದ ಮಾಡಿರೋ ತಪ್ಪು ಸರಿ ಹೋಗುತ್ತೆ, ಖುಷಿಯಾಗಿರ್ಬೋದು, ಹಾಗೇನೆ ನಮ್ಮನೆ ಗೌರವನೂ ಉಳಿಯುತ್ತೆ ಅಂತ ಆಗ ವಿವೇಕ್ ಅವ್ರ ಅಜ್ಜಿ ಹೇಳಿದ ತಕ್ಷಣನೇ, ಏನ್ ಹೇಳ್ತಿದ್ದೀರಾ ಅತ್ತೆ ನೀವು, ಏನ್ ತಮಾಷೆ ಮಾಡ್ತಿದ್ದೀರಾ, ಇದಕ್ಕೋಸ್ಕರ ಅಂತ ಮದ್ವೆ ಮಾಡಕ್ಕಾಗತ್ತಾ, ಸಾಧ್ಯನೇ ಇಲ್ಲ, ನೀವೇನೇ ಹೇಳಿದ್ರು ಕೂಡ ಇದಕ್ ನಾನು ಒಪ್ಕೊಳ್ಳಲ್ಲ, ಅನಿಕೇತ್ ಕೂಡ ಒಪ್ಕೊಳ್ಳಲ್ಲ ಅಂತ ಚಂಚಲ ಹೇಳಿದಾಗ, ಯಾಕೆ ಈ ತರ ಮಾತಾಡ್ತಿದ್ಯಾ ಚಂಚಲ, ಅನಿಕೇತ್ ಮಾಡಿರೋ ತಪ್ಪು ಗೊತ್ತಿದ್ರು ಈ ತರ ಯಾಕೆ ಮಾತಾಡ್ತಿದ್ಯಾ ಅಂತ ಮನೆಯವರೆಲ್ಲರೂ ಕೋಪ ಮಾಡ್ಕೊಂಡು ಹೇಳ್ತಾರೆ. ಆದ್ರೆ ಈಗ ತಾಯಿ ಆಗ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವ್ ಈ ನಿರ್ಧಾರ ಮಾಡಿರೋದು ಸರಿಯಾಗೇ ಇದೆ ಅಂತ ವಿವೇಕ್ ಅವ್ರ ಅಜ್ಜಿ ತಾತ ಹೇಳ್ತಾರೆ. ಮೋನಿಕಾ ಹತ್ರ ಮಾತಾಡಕ್ಕೆ ಅಂತ ಮನೆಗೆ ವಿವೇಕ್ ಮತ್ತೆ ಅವ್ರ ಅಜ್ಜಿ ತಾತ ಬರ್ತಾರೆ, ಹಾಗೆ ಮದ್ವೆ ಬಗ್ಗೆ ಮಾತಾಡ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.